ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಂತಹ ಮಹಿಳೆಯೊಬ್ಬಾಕೆ ಕುಡಿದ ನಶೆಯಲ್ಲಿ ನೇಣಿಗೆ ಕೊರಳನ್ನು ಒಡ್ಡಿದ್ದಾಳೆ. ಈ ಮಹಿಳೆ ಮಾನಸಿಕ ಖಿನ್ನತೆಯಿಂದ ಮನೆಯಲ್ಲೇ ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಬೆಂಗಳೂರಿನ RT ನಗರದಲ್ಲಿ ಈ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳದ 37 ವರ್ಷದ ಮೌಮಿತಾ ಎಂಬಾಕೆ ಸಾವನ್ನಪ್ಪಿರುವಂಥದ್ದು. ಅಮ್ಜದ್ ಪಾಷಾ ಎಂಬಾತನ ಜೊತೆಯಲ್ಲಿ ಈಕೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ಲು. ಮೌಮಿತಾ ಬಾಯ್ ಫ್ರೆಂಡ್ ಮನೆಯಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ವಿಡಿಯೋವೊಂದನ್ನು ಮಾಡಿ ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಆ ವಿಡಿಯೋದಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಕೂಡ ಉಲ್ಲೇಖವನ್ನು ಮಾಡಿದ್ದಾಳೆ ಮೌಮಿತಾ. ಈ ರೀತಿ ಒಂದು ವಿಡಿಯೋವನ್ನು ಮಾಡಿ ಕುಡಿದ ನಶೆಯಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ತನ್ನ ಜೀವವನ್ನು ತಾನೇ ತೆಗೆದುಕೊಂಡಿದ್ದಾಳೆ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಂತಹ 37 ವರ್ಷದ ಮೌಮಿತಾ ಬೋಸ್ ಎಂಬ ಮಹಿಳೆ. ಆಕೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಾ, ಮೃತದೇಹವನ್ನು ನೋಡ್ತಾ ಇದ್ದೀರಾ. ಈ ಮೌಮಿತಾ ಏನಿದ್ದಾರೆ, ಈಕೆ ಈ ಹಿಂದೆಯೇ ಮದುವೆ ಆಗಿತ್ತಂತೆ. ಆದರೆ ಗಂಡನನ್ನು ಬಿಟ್ಟು ತನ್ನ ಸ್ನೇಹಿತನ ಜೊತೆಯಲ್ಲಿ ಆಕೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು. ಪಶ್ಚಿಮ ಬಂಗಾಳ ಮೂಲದ 37 ವರ್ಷದ ಮೌಮಿತಾ ಬೋಸ್ ಈಕೆ. ಸುದೀಪ್ ಬೋಸ್ ಎಂಬಾತನ ಜೊತೆಯಲ್ಲಿ ಮದುವೆ ಕೂಡ ಆಗಿತ್ತು ಮೌಮಿತಾಗೆ. ಆದರೆ ಬಳಿಕ ಗಂಡನನ್ನು ಬಿಟ್ಟು ಮೌಮಿತಾ ಬೋಸ್ ಗಂಡ ಮತ್ತು ಮಗನಿಂದ ಇಬ್ಬರಿಂದಲೂ, ಮಗ ಕೂಡ ಇದ್ದಾನೆ ಈಕೆಗೆ, ಇಬ್ಬರಿಂದಲೂ ದೂರವಾಗಿ ಬಂದು ಬೆಂಗಳೂರಿನಲ್ಲಿ ವಾಸ ಇದ್ಲು. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದರಲ್ಲಿ ಮೌಮಿತಾ ಕೆಲಸವನ್ನು ಮಾಡ್ತಾ ಇದ್ದರು. ಗಂಡನನ್ನು ಬಿಟ್ಟು ಬೆಂಗಳೂರಿನಲ್ಲಿ ಅಮ್ಜದ್ ಪಾಷಾ ಎಂಬಾತನ ಜೊತೆಯಲ್ಲಿ ಈಕೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು, ವಾಸ ಇದ್ದಿದ್ದು. 10 ವರ್ಷಗಳಿಂದ ಅಮ್ಜದ್ ಜೊತೆಯಲ್ಲಿಯೇ ಈ ಒಂದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ಲು. RT ನಗರದ ದಿನ್ನೂರಿನ ರಾಮ ಮಂದಿರ ರಸ್ತೆಯ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಿದ್ದು. ಆದರೆ ಈ ಮೌಮಿತಾ ಬೋಸ್ ಅವರು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದರು ಅಂಥೇಳಿ ಮಾಹಿತಿ ಇದೆ. ಹೀಗಾಗಿಯೇ ಕುಡಿದ ನಶೆಯಲ್ಲಿ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸೂಸೈಡನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಬಾಯ್ ಫ್ರೆಂಡ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಆತ್ಮಹತ್ಯೆಗೂ ಮೊದಲು ಒಂದು ವಿಡಿಯೋವನ್ನು ಮಾಡಿ ನನ್ನ ಸಾವಿಗೆ ನಾನೇ ಕಾರಣ ಅಂಥೇಳಿ ಅದರಲ್ಲಿ ಹೇಳಿದ್ದಾರೆ ಮೌಮಿತಾ. ವಿಡಿಯೋ ಮಾಡಿದ್ದಾರೆ. ಬಾಯ್ ಫ್ರೆಂಡ್ ಮನೆಗೆ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಮನೆಯಲ್ಲಿ ಇಲ್ಲದ ಅಮ್ಜದ್ ಪಾಷಾ ಮನೆಗೆ ಬಂದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ. ಕುಡಿದ ಮತ್ತಿನಲ್ಲಿ ಆಕೆ ವಿಡಿಯೋವೊಂದನ್ನು ಮಾಡಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ವಿಡಿಯೋವೊಂದನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಹೊರಹೋದಂತಹ ಅಮ್ಜದ್ ಪಾಷಾ 10 ವರ್ಷಗಳಿಂದ, ಕಳೆದ 1 ದಶಕದಿಂದ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಮೌಮಿತಾ ಜೊತೆಯಲ್ಲಿ ಇದ್ದಂತಹ ಅಮ್ಜದ್ ಪಾಷಾ ವಾಪಸ್ ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ.